ಪುಟ್ಟ ಅಣ್ಣ ತಮ್ಮಂದಿರು ಬೆಳೀತಾ ದಯದಿರು ಅನ್ನೋ ಈ ಕಾಲದಲ್ಲಿ ಅಣ್ಣ ತಮ್ಮ ಸೇರಿ ಈ ಹೋಟೆಲ್ನ ನಡೆಸಿದ್ದಾರೆ. ನಾನಂತೂ ಈ ಹೋಟೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಟೇಸ್ಟ್ ಹೇಗಿರುತ್ತೆ ಅನ್ಕೊಂಡು ಹೋದೆ, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದು ಯಾವ ಹೋಟೆಲ್ ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ನಮ್ಮ ಟ್ರಾವೆಲ್ ಅಂಡ್ ಟೇಬಲ್ನ ಫಾಲೋ ಮಾಡಿ, ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಶ್ರೀನಿವಾಸ್ ಅಂತ ಗಣೇಶ ಹೋಟ್ಲು ಬೈರೇನಹಳ್ಳಿ, ಮಧುಗಿರಿ ಗೌರಿಬಿದನೂರು ಹೈವೇಲಿ ಬರುತ್ತೆ. ಪ್ರತಿದಿನ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 3 ಗಂಟೆ ತನಕ ತಿಂಡಿ ಮತ್ತು ಊಟ ಸಿಗುತ್ತೆ. ತಿಂಡಿಲಿ ಒಂದಿನ ಪಲಾವು, ಮೆಂತ್ಯ ಬಾತು, ಪಾಲಕ್ ರೈಸು, ಚಿತ್ರಾನ್ನ ಪ್ರತಿದಿನ ಕಂಪಲ್ಸರಿ ಇರುತ್ತೆ. ದೋಸೆ ಒಂದಿನ ಮಾಡ್ತೀವಿ, ಪೂರಿ ಒಂದಿನ ಮಾಡ್ತೀವಿ, ಇನ್ನು ಮಸಾಲೆ ವಡೆ ಮಾಡ್ತೀವಿ. ಇಡ್ಲಿ ಪ್ರತಿದಿನ ಇದ್ದೇ ಇರುತ್ತೆ. ಇನ್ನು ಮೆಂತ್ಯ ಬಾತು, ಪುಳಿಯೋಗರೆ, ಉಪ್ಪಿಟ್ಟು ಪ್ರತಿ ಭಾನುವಾರ ಹಾಫ್ ಡೇ ಇರುತ್ತೆ. ಭಾನುವಾರ ಮಾತ್ರ ಸ್ಪೆಷಲಾಗಿ 5 ಐಟಮ್ ಮಾಡ್ತೀವಿ. ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಚಿತ್ರಾನ್ನ, ಇಡ್ಲಿ, ಪೂರಿ ಆ ರೀತಿ. ಮಧ್ಯಾಹ್ನ ಊಟದಲ್ಲಿ ಬಂದು ಅಕ್ಕಿ ರೊಟ್ಟಿ ಒಂದಿನ, ರಾಗಿ ರೊಟ್ಟಿ ಒಂದಿನ, ಚಪಾತಿ ಊಟ, ಅನ್ನ ಸಾಂಬಾರು, ಮುದ್ದೆ ಊಟ ಸಿಗುತ್ತೆ. ಪ್ರತಿ ಸೋಮವಾರ ಹೋಳಿಗೆ ಊಟ ಸಿಗುತ್ತೆ. ಇವತ್ತು ಬಂದಿರೋದು ಬೈರೇನಹಳ್ಳಿ HP ಪೆಟ್ರೋಲ್ ಬಂಕ್ ಹತ್ರ ಲೊಕೇಟ್ ಆಗಿರೋ ಗಣೇಶ ಹೋಟೆಲ್ಗೆ. ಸುಮಾರು 6 ವರ್ಷದಿಂದ ಈ ಹೋಟೆಲ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಇವ್ರ ಹತ್ರ ಇಡ್ಲಿ, ದೋಸೆ, ಪೂರಿ, ಚಿತ್ರಾನ್ನ, ಬಿಸಿಬೇಳೆ ಬಾತ್, ಉಪ್ಪಿಟ್ಟು, ರೈಸ್ ಬಾತ್, ಮಧ್ಯಾಹ್ನ ಊಟ ಸಿಗುತ್ತೆ. ಇಲ್ಲಿ ಎವ್ರಿ 15 ಮಿನಿಟ್ಸ್ಗೆ ಒಂದ್ಸತಿ ಇಡ್ಲಿನ ಬೇಯಿಸ್ತಾನೆ ಇರ್ತಾರೆ. ಡೈಲಿ ಇವ್ರ ಹತ್ರ 300 ಇಡ್ಲಿ ಖಾಲಿ ಆಗುತ್ತಂತೆ. ಸಂಡೇ ವಿಸಿಟ್ ಮಾಡಿರೋದ್ರಿಂದ ನನಗೆ 5 ವೆರೈಟೀಸ್ ಆಫ್ ಟಿಫನ್ನ ಟ್ರೈ ಮಾಡೋಕ್ಕೆ ಸಿಕ್ತು. ಬಿಸಿಬೇಳೆ ಬಾತ್, ಉಪ್ಪಿಟ್ಟು, ಚಿತ್ರಾನ್ನ, ಇಡ್ಲಿ. ನಾನು ತಿಂದಿದ್ರಲ್ಲೇ ಬೆಸ್ಟ್ ಇಡ್ಲಿ ಅಂತ ಹೇಳ್ಬೋದು. ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗೋಷ್ಟು ಸಾಫ್ಟ್ ಆಗಿತ್ತು. ಬಿಸಿಬೇಳೆ ಬಾತ್, ಉಪ್ಪಿಟ್ಟು, ಚಿತ್ರಾನ್ನ ಅಂತೂ ಅಲ್ಟಿಮೇಟ್ ಆಗಿತ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಬೈರೇನಹಳ್ಳಿ ಇಷ್ಟು ಟೇಸ್ಟಿಯಾಗಿರೋ ಫುಡ್ ಸಿಗುತ್ತೆ ಅಂತ. ನೀವೇನಾದರೂ ಬೈರೇನಹಳ್ಳಿ ಕಡೆ ಹೋದರೆ ಅಥವಾ ಗೌರಿಬಿದನೂರು ಸೈಡ್ ಟ್ರಾವೆಲ್ ಮಾಡ್ತಿದ್ರೆ ಈ ಹೋಟೆಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ.